ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. 60ನೇ ವರ್ಷದ ಏನು ನಮ್ಮ ಕಾರ್ಯಕರ್ತರು, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ನಮ್ಮ ನಾಯಕರುಗಳು ನಾನು ಏನು ಅಂದ್ಕೊಂಡಿರಲಿಲ್ವೋ ಅದಕ್ಕಿಂತ 10ರಷ್ಟು ನನ್ನನ್ನು ಪ್ರೀತಿಯಿಂದ, ಆದರದಿಂದ, ತನು ಮನ ಧನ ಎಲ್ಲ ಸಹಕಾರವನ್ನು ಮಾಡಿ ನಿಮ್ಗಳ ಸಹಕಾರದಿಂದನೂ ನನ್ನ ಹುಟ್ಟುಹಬ್ಬ ಏನು ಮಾಡಿದ್ರು ಅದು ಯಾವುದೇ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ಅಷ್ಟೊಂದು ಪ್ರೀತಿಯಿಂದ, ವಿಶ್ವಾಸದಿಂದ ನನ್ನನ್ನು ಹಾರೈಸಿರೋದ್ರಿಂದ ಆ ನೆನಪು ನನ್ನ ಬದುಕಿನ ಕೊನೆವರೆಗೂ ಉಳಿಲಿ ಎನ್ನುವಂಥ ಕಾರಣದಿಂದ ಇನ್ನು ಎಷ್ಟು ವರ್ಷ ಬದುಕಿದ್ರೂ ಕೂಡ ಇನ್ನು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ಳಲ್ಲ ಅಂಥೇಳಿ ತೀರ್ಮಾನವನ್ನು ಮಾಡಿದ್ದೀನಿ. ನೀವು ಕೂಡ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರುಗಳು ಸಹಕಾರ ಕೊಟ್ಟಿದ್ದೀರಿ. ನಿಮಗೂ ಕೂಡ ನನ್ನ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಯಾಕೊಟ್ಲೆ ಸ್ನೇಹಿತರೆ ಮಾತಾಡ್ತೀನಿ. ಹತ್ತೊಂಬತ್ತರಿಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಡಿ ಏನು ನಿವೇಶನಗಳನ್ನು ಮಂಜೂರಾತಿಯಾಗಿತ್ತು ಅದರಲ್ಲಿ 2200ಕ್ಕೂ ಹೆಚ್ಚು ಸೈಟು ಆಗಿರ್ತಕ್ಕಂಥದ್ದು. ಹತ್ತತ್ರ 4ರಿಂದ 5 ಸಾವಿರ ಕೋಟಿಯ ಹಗರಣ. ಇದರಲ್ಲಿ ಕೆಲವರು ಭೂಮಿಯನ್ನು ಕಳೆದುಕೊಂಡಂಥ ಪುಣ್ಯಾತ್ಮರು ಕೂಡ ಇದ್ದಾರೆ. ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಆದರೆ ಅವರ ಹೆಸರಿನಲ್ಲಿ ಈಗಾಗಲೇ ಹಣವನ್ನು ತೆಗೆದುಕೊಂಡಿರ್ತಕ್ಕಂಥವರು ಕೂಡ ಮಧ್ಯವರ್ತಿಗಳ ಹಾವಳಿಯಿಂದ ನಿವೇಶನವನ್ನು ಪಡ್ಕೊಂಡಿದ್ದಾರೆ. ಇದನ್ನು ನಾವು ಕೂಡ ಒತ್ತಾಯವನ್ನು ಮಾಡಿದ್ವಿ. ಈಗ ಸನ್ಮಾನ್ಯ ನಗರಾಭಿವೃದ್ಧಿ ಮಂತ್ರಿಗಳಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು 1100 ನಿವೇಶನಗಳನ್ನು ರದ್ದು ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಆದರೆ 23ರಿಂದ ಈಚೆಗೆ ಆಗಿರ್ತಕ್ಕಂಥ 1100 ನಿವೇಶನಗಳನ್ನು ಮಾತ್ರ ರದ್ದು ಮಾಡಿದ್ದೀರಾ. 19ರಿಂದ 23ರವರೆಗೆ ಏನಾಗಿದೆ ಆ ಯಾವ ನಿವೇಶನಗಳನ್ನು ಕೂಡ ರದ್ದು ಮಾಡಿಲ್ಲ. ನಮಗೇನು ಅದರಲ್ಲಿ ನಿಮ್ಮ ಮಾತೃಶ್ರೀರವ್ರಿಗೆ ಮಂಜೂರಾತಿ ಆಗಿರ್ತಕ್ಕಂಥ ನಿವೇಶನನ ನೀವೇ ಸರೆಂಡರ್ ಮಾಡಿದ್ದೀರಿ, ಅಥವಾ ಕಾನೂನುಬದ್ಧವಾಗಿದ್ದರೆ
ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಾನಂತ ಇಲ್ಲ, ಬೇರೆಯವರು ಸಂಶಯ ಈ 19ರಿಂದ 23ರವರೆಗೆ ರದ್ದು ಮಾಡದೇ ಇರ್ತಕ್ಕಂಥದ್ದು ಆ 17 ನಿವೇಶನಗಳಿಗೋಸ್ಕರನ ಅನ್ನುವಂಥ ಚರ್ಚೆ ನಡೀತಾ ಇದೆ. 14 ನಿವೇಶನ. ಆದರೆ ನಾನು ಹೇಳ್ತಾ ಇಲ್ಲ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಕೂಡಲೇ ಯಾವ ನ್ಯಾಯಾಲಯದಿಂದ ನಿರ್ದೇಶನವನ್ನು ಕೊಟ್ಟು ಅಥವಾ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಮಾಡಿರ್ತಾರೆ ಅವನ್ನ ಬಿಟ್ಟು ಉಳಿಕೆ ಎಲ್ಲ ನಿವೇಶನಗಳನ್ನು ಕೂಡ ರದ್ದು ಮಾಡಿ ತಾವು ದಿಟ್ಟತನವನ್ನು ಪ್ರದರ್ಶಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಪಾಪ ಈ 1100 ನಿವೇಶನ ಅವ್ರಿಗೊಂದು ನ್ಯಾಯ, ಹಿಂದಿರ್ತಕ್ಕಂಥವ್ರಿಗೆ ಒಂದು ನ್ಯಾಯನಾ? ಅದರಲ್ಲಿ ಆದೇಶನೂ ಕೂಡ ಒಂದು ಸಣ್ಣ ತಪ್ಪಾಗಿದೆ, ಅದು ಎರರಿಂದ ಆಗಿರ್ಬೋದು. ಬದಲಿ ನಿವೇಶನ ಅಂತ ಮಾಡಿದ್ದೀರಿ, ಅದು 50-50. ಅದು ನಾನು UDನಲ್ಲಿ ವಿಚಾರಿಸಿದ್ದೀನಿ, ಅದು ಆದೇಶ ಆಗಿರ್ತಕ್ಕಂಥದ್ದು 50-50 ಅಂತೇಳಿ. ಈ 5,000 ಕೋಟಿನ ನೀವೇ ನಗರಾಭಿವೃದ್ಧಿ ಸಚಿವರಾಗಿರೋದ್ರಿಂದ ಇದನ್ನು ಉಳಿಸ್ಕೊಡ್ಬೇಕು. ಮೈಸೂರು ನಗರಕ್ಕೆ ಒಂದು ಅಸೆಟ್ಟನ್ನು ನಿಮ್ಮ ಮೂಲಕ ನೀಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದು ರದ್ದಾಗಬೇಕು. ಈಗ ಮಾಡಿರೋವು ಇನ್ಸೆಂಟಿವು ಮತ್ತು 50-50. ಆದರೆ 19ರಿಂದ 23ರಿಂದ ಈಚೆಗೆ ಇದು ನಂತರ ಪೊಲೀಸ್ ಇಲಾಖೆಯ ಆಯುಕ್ತರಿಗೆ, ಪೊಲೀಸ್ ಇಲಾಖೆಯವ್ರಿಗೆ ನಿಮ್ಮ ಏನು SP ಡ್ಯೂಟಿಯರವ್ರೆ ಅವ್ರಿಗೆ ಮೈಸೂರಿನ ಕೆಲವು ಈ ರೀತಿಯ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರ ಮೇಲೆ ನಿಗಾ ವಹಿಸಿ. ಯಾಕೆಂದರೆ ಇದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈಗ ಹಿಂದಾಲೆ ಒಂದು ಆಗಿದೆ, ಅದ್ಯಾವುದೋ ಕಾರಲ್ಲಿ ಕೇಸಲ್ಲಿ ಆಗೈತಲ್ಲ, ಅದು ಈ ಸೈಟಿಂದ 50-50 ಸೈಟ್ತೆ ಈಗ ರದ್ದು ಮಾಡಿದ್ದಾರೆ. ಯಾರೋ ನಿವೇಶನ ತಗೊಂಡವ್ರೆ, ಅವ್ರು ದುಡ್ಡು ಕೇಳಕ್ಕೆ ಹೋಯ್ತಾರೆ. ಅದರಿಂದ ಕೂಡಲೇ ಇದ್ರ ಕಡೆ ನಿಗಾ ವಹಿಸುವಂಥದ್ದನ್ನ ಮಾಡಿ. ಭಾಳ ಲ್ಯಾಂಡ್ ಆರ್ಡರ್ ಸಮಸ್ಯೆನೂ ಆಗುತ್ತೆ. ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಸಿಗುವಂಥದ್ದಾಗಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.